ನಮಸ್ಕಾರ. ಮಾಲ್ನೀಸ್ ಟೇಸ್ಟಿ ಟ್ರೀಟ್ಸ್ಗೆ ಸುಸ್ವಾಗತ. ಎಲ್ಲರಿಗೂ ರಥಸಪ್ತಮಿ ಹಬ್ಬದ ಶುಭಾಶಯಗಳು. ಜಗತ್ ಚಕ್ಷುವಾದ ಸೂರ್ಯ ಭಗವಂತ ಎಲ್ಲರಿಗೂ ಸರ್ವತೋಮುಖವಾದ ಅಭಿವೃದ್ಧಿಯನ್ನು, ಉತ್ತರೋತ್ತರವಾದ ಅಭಿವೃದ್ಧಿಯನ್ನು ಉಂಟು ಮಾಡಲಿ ಅಂತ ಹಾರೈಸ್ತಾ ಇವತ್ತು ಒಂದು ಸಿಹಿ ಮಾಡ್ತಾ ಇದ್ದೀನಿ. ಸಿಂಪಲಾಗಿ ಮಾಡೋದು. ಈ ಅಳತೆಯಲ್ಲಿ 4 ಸ್ಪೂನ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇದನ್ನು ಮುಂಚೆ ಡ್ರೈ ರೋಸ್ಟ್ ಮಾಡೋಣ. ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ, ಯಾಕೆಂದರೆ ಹಿಟ್ಟಾಗಿರೋದ್ರಿಂದ ದೊಡ್ಡ ಇದ್ರಲ್ಲಿ ಇಟ್ಕೋಬಾರ್ದು, ಸಣ್ಣ ಊರಿನ ಮಾಡಬೇಕು. ಸೂರ್ಯ ಭಗವಂತ ನಮಸ್ಕಾರ ಪ್ರಿಯ, ಇವಾಗ ಗಣಪತಿ ನೈವೇದ್ಯ ಪ್ರಿಯ, ವಿಷ್ಣು ಅಲಂಕಾರ ಪ್ರಿಯ, ಶಿವ ಅಭಿಷೇಕ ಪ್ರಿಯ ಅನ್ನೋ ಹಂಗೆ ಸೂರ್ಯ ಭಗವಂತ ನಮಸ್ಕಾರ ಪ್ರಿಯ. ಇವತ್ತು ರಥಸಪ್ತಮಿ ದಿವಸ ಬೆಳಗಿನ ಜಾವ ಸ್ನಾನ, ದಾನ, ನಮಸ್ಕಾರ, ಶ್ರೀಹರಿಯ ಆರಾಧನೆ ಇದು ತುಂಬ ಮುಖ್ಯವಾದದ್ದು. ಇವತ್ತಿಂದು ದಾನ ಅಥವಾ ಸ್ನಾನ, ಜಪ ಏನೇ ಮಾಡಲಿ, ಏನೇನು ಇದು ಸಿಗತ್ತೆ ಫಲ ಅಂತಂದರೆ ಹೇಳ್ತಾರೆ ತಿಳಿದವರು. ಈ ಜನ್ಮದ ಪಾಪ, ಜನ್ಮಾಂತರದಿಂದ ಅಂಟ್ಕೊಂಡಿರೋ ಪಾಪ, ಮನಸ್ಸು, ವಾಕು, ಶರೀರ ಇದರ ಮೂಲಕ ಗೊತ್ತಿದ್ದು ಅಥವಾ ಗೊತ್ತಿಲ್ಲದೇನೋ ಮಾಡಿರುವ ಪಾಪಗಳು ಅಂದರೆ 7 ಥರ ಆಯಿತು, ಗೊತ್ತಿದ್ದು ಗೊತ್ತಿಲ್ಲದೆ ಇರೋದು ಸೇರಿಸಿ. ಸೊ 7 ಥರ ಪಾಪಗಳನ್ನು ನಾಶ ಮಾಡ್ಕೊಳ್ಳೋ ಒಂದು ದಿನ ಇದು. ಆಮೇಲೆ ಇನ್ನೊಂದು ಅಂದರೆ ಇವತ್ತು ರಥಸಪ್ತಮಿ ದಿವಸ ತುಂಬ ಕಡೆ ರಥೋತ್ಸವಗಳು ನಡೆಯುತ್ತೆ. ನಿಜವಾಗ್ಲೂ ನಮ್ಮ ಪೂರ್ವಿಕರು ಎಷ್ಟು ಜಾಣರು ಅಂತಂದರೆ ಈ ಥರ ಜಾತ್ರೆ, ಉತ್ಸವ ಎಲ್ಲದನ್ನು ಒಂದೊಂದು ಋತುವಿಗೆ ತಕ್ಕಂತೆ ಮಾಡಿರ್ತಾರೆ. ಈ ದಿನನಿತ್ಯದ ಯಾಂತ್ರಿಕತೆ, ಜೀವನ ಜಂಜಾಟದಲ್ಲಿ ಹಬ್ಬ ಹರಿದಿನ, ಜಾತ್ರೆ, ಉತ್ಸವ ಇಲ್ಲದಿದ್ದರೆ ಎಷ್ಟು ನೀರಸ ಆಗ್ತಿತ್ತಲ್ವಾ ನಮ್ಮ ಜೀವನ ಎಲ್ಲ. ಜೊತೆಗೆ ಈ ಜಾತ್ರೆ ಉತ್ಸವಗಳದ್ದು ಇನ್ನೊಂದು ಅಂತಂದರೆ ಒಂದೊಂದು ಕಮ್ಯುನಿಟಿನೂ ಅದು ತುಂಬ ಒಗ್ಗಟ್ಟಲ್ಲಿಡುತ್ತೆ. ಯಾಕೆಂದರೆ ಒಟ್ಟಿಗೆ ಹೋಗಿ ರಥೋತ್ಸವ ಮಾಡೋದು, ಒಟ್ಟಿಗೆ ದೇವರ ಪ್ರಸಾದ ಸ್ವೀಕರಿಸೋದು ಅನ್ನೋದು ತುಂಬ ಜನರನ್ನು ಒಗ್ಗೂಡಿಸ್ಕೊಂಡು ಒಂದು ಬಲ ತಂದುಕೊಡುತ್ತೆ. ಯಾವ ಊರಿನಲ್ಲಿ ಜಾತ್ರೆ ಉತ್ಸವಗಳು, ರಾಮೋತ್ಸವಾದಿಗಳು ನಡೆಯುತ್ತೋ ಅಲ್ಲೇ ನೋಡಿ ನೀವು ಎಷ್ಟು ಒಗ್ಗಟ್ಟಿರುತ್ತೆ, ಎಷ್ಟು ಊರನ್ನ ಹಬ್ಬ ಅಂತ ಎಲ್ಲ ಸೇರ್ಕೊಡ್ಬಿಟ್ಟು ಮಾಡ್ತಾರೆ. ಆ ಥರ ನಮ್ಮ ಪೂರ್ವಿಕರ ದೂರಾಲೋಚನೆ ತುಂಬ ಅಭಿನಂದನಾರ್ಹ. ಈಗ ನೋಡಿ ಇದು ಆಗ್ತಾ ಇದೆ. ಅದು ಹುರಿದ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಹುರಿಬೇಕು. ಮುಂಚೆನೇ ತುಪ್ಪ ಹಾಕ್ಬಿಟ್ರೆ ಅದು ಬೆಂದೋಗ್ಬಿಡುತ್ತೆ. ಸೊ ಡ್ರೈ ರೋಸ್ಟ್ ಮಾಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ. ಇದಕ್ಕೀಗ ಒಂದು ಸ್ವಲ್ಪನೇ, ಒಂದು ಸ್ಪೂನು, ಟೀ ಸ್ಪೂನು, ಅದರಲ್ಲಿ 1/4 ಚಮಚ ಸ್ವಲ್ಪ ಹಾಕ್ತಾ ಇದ್ದೀನಿ. ಕಲರ್ ಚೇಂಜ್ ಆಗಿದೆ ನೋಡಿದ್ರಾ? ಇದಾರಲಿ. ಆಮೇಲೆ ತೆಂಗಿನಕಾಯಿ ಜೊತೆ ರುಬ್ಬಿಟ್ಟು ಬೆಲ್ಲ ಹಾಕಿ ಕುದಿಸಿದ್ರಾಯ್ತು. ಸಿಂಪಲ್ ಸ್ವೀಟು, ಬಟ್ ತುಂಬ ಚೆನ್ನಾಗಿರುತ್ತೆ. ಈಗ ರುಬ್ಬಕ್ಕೆ ಈ ಸ್ಪೂನಲ್ಲಿ 2 ಸ್ಪೂನ್ ತೆಂಗಿನಕಾಯಿ ತಗೋತಾ ಇದ್ದೀನಿ, ತೆಂಗಿನ ತುರಿನ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಹಾಕ್ತಾ ಇದ್ದೀನಿ. ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ, ಅದನ್ನು ಹಾಕ್ತಾ ಇದ್ದೀನಿ. ನಾನು ಗೋಡಂಬಿ ಏನನ್ನೂ ಹಾಕಕ್ಕೆ ಹೋಗಲ್ಲ, ಯಾಕೆಂದರೆ ಕೊನೆಗೆ ಅದರ ಫ್ಲೇವರೇ ಡಾಮಿನೇಟ್ ಆಗಿಬಿಟ್ರೆ ಈ ಗೋಧಿ ಹಿಟ್ಟಿದ್ದು ಅಂತ ಇದಾಗಲ್ಲ. ಸೊ ಅಕಸ್ಮಾತ್ ಇಷ್ಟ ಇರೋರು ಹಾಕ್ಕೋಬಹುದು, ನಾನು ಹಾಕ್ತಾ ಇಲ್ಲ. ಇದನ್ನು ಹಾಕಿಬಿಟ್ಟು ರುಬ್ಬಿಟ್ಟು ತೋರಿಸ್ತೀನಿ.
ರುಬ್ಬಿರೋದನ್ನು ಈಗ ಹಾಕ್ತಾ ಇದ್ದೀನಿ. ಇದಕ್ಕೆ ಬೆಲ್ಲ ಹಾಕ್ತಾ ಇದ್ದೀನಿ. ಪುಡಿ ಮಾಡಿ ಇಟ್ಕೊಂಡಿರೋದನ್ನು 4 ಸ್ಪೂನ್ ಹಾಕ್ತಾ ಇದ್ದೀನಿ. ಆಮೇಲೆ ನೋಡಿಕೊಂಡು ಸಿಹಿನ ನಮಗೆ ರುಚಿಗೆ ತಕ್ಕಂಗೆ ನಾವು ಮಾಡ್ಕೋಬೋದು. ನೋಡಿ ಕುದೀತಾ ಇದೆ. ಜೋರೂರಿಲಿ ಮಾಡಿಬಿಟ್ರೆ ಗಟ್ಟಿ ಆಗಿಬಿಡತ್ತೆ ಗೋಧಿ ಹಿಟ್ಟು. ಸೊ ನಿಧಾನಕ್ಕೆ ಮಾಡ್ಕೊಂಡ್ಬಿಟ್ಟು ಹೀಗಿದು ಮಾಡೋಣ. ನಾನು 4 ಸ್ಪೂನ್ ಹಾಕಿದ್ದಲ್ಲ, ಅದು ಸ್ವಲ್ಪ ಕಡಿಮೆ ಅನ್ನಿಸ್ತು. ಸಿಹಿ ಇನ್ನೊಂದು ಸ್ಪೂನ್ ಹಾಕಿದ್ದೀನಿ. ಸಿಂಪಲ್ಲಾಗಿದೆ ಸ್ವೀಟ್ ಇದು, ತುಂಬ ರುಚಿಯಾಗೂ ಇರುತ್ತೆ. ಮಾಡ್ಕೊಂಡ್ಬಿಟ್ಟು ಫೀಡ್ಬ್ಯಾಕ್ ಕೊಡಿ. ನೋಡಿ, ಗೋಧಿ ಹಿಟ್ಟಿನ ಪಾಯಸ ರೆಡಿಯಾಗಿದೆ. ಇದನ್ನು ಸೂರ್ಯನ ನೈವೇದ್ಯ ಮಾಡಿಬಿಟ್ಟು ನಾವು ಸ್ವೀಕರಿಸೋಣ. ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.